ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನದರ್ ಲಾಗ್. ನಾನು ಗೀತಾ. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದು ವೆನಸ್ಡೇ ಗಣೇಶ ಹಬ್ಬದ ವ್ಲಾಗ್. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವಿಡಿಯೋ ತುಂಬ ಚೆನ್ನಾಗಿದೆ, ನೀವು ಕೂಡ ಎಂಜಾಯ್ ಮಾಡ್ತೀರಿ. ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ, ಸೊ ದಟ್ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಷನ್ ಬರುತ್ತೆ. ನೀವು ಯಾವುದೇ ವಿಡಿಯೋನ ಮಿಸ್ ಮಾಡದೆ ನೋಡ್ಬೋದು. ಹಾಗೆ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ. ಸೊ ಬನ್ನಿ, ಹಾಗಿದ್ದರೆ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಗಣೇಶನ ಹಬ್ಬದ ಹಿಂದಿನ ದಿನ ಅಂದರೆ ವೆನಸ್ಡೇ ಗಣೇಶನ ಹಬ್ಬ ಇದೆ ಅಲ್ವಾ, ನಾನು ಟ್ಯೂಸ್ಡೇನೇ ಗಣೇಶಿಗೆ ಅಲಂಕಾರ ಮಾಡ್ಕೊಳ್ಳೋದಕ್ಕೆ ಏನೇನು ಬೇಕೋ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡ್ಕೊಳ್ಳೋದಕ್ಕೆ ಅದಕ್ಕೆಲ್ಲ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಹಿಂದಿನ ದಿನ ರಾತ್ರಿಯೇ ದೇವ್ರನ್ನ ಕೂಡಿಸೋದಕ್ಕೆ ಅಂದರೆ ಗಣೇಶ ಗೌರಿನ ಕೂಡಿಸ್ಲಿಕ್ಕೆ ಈ ಥರ ರೆಡಿ ಮಾಡ್ಕೊಂಡ್ಬಿಟ್ರೆ ಬೆಳಗ್ಗೆ ಅಡುಗೆ ಮಾಡಿಕೊಂಡು ಪೂಜೆ ಮಾಡಲಿಕ್ಕೆ ಆರಾಮವಾಗಿ ಮಾಡ್ಕೋಬೋದು ಅಂತ ರಾತ್ರಿಯೇ ಎಲ್ಲ ಡೆಕೋರೇಷನ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಗಣೇಶನ ಕೂಡಿಸ್ಲಿಕ್ಕೆ ಕೆಳಗೆ ಒಂದಿಷ್ಟು ಹಾಸಕ್ಕೆ ಹಾಕಿಬಿಟ್ಟು ಮೇಲೆ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಮನೆಯನ್ನು ಇಡ್ತಾ ಇದ್ದೀನಿ. ಪೀಠವನ್ನು ಇಡ್ತಾ ಇದ್ದೀನಿ. ಸೊ ಇವಾಗ ಈ ಡೆಕೋರೇಷನ್ ಐಟಮ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಡೆಕೋರೇಷನ್ ಮಾಡ್ಕೊಳ್ಳೋಣ ಸಿಂಪಲ್ಲಾಗಿ. ನಾನಿಲ್ಲಿ ಬ್ಯಾಕ್ ಡ್ರಾಪಿಗೆ ಕರ್ಟನನ್ನೇ ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ ಪಿನ್ನನ್ನು ಹಾಕಿಬಿಟ್ಟು ಅದಕ್ಕೇ ಈ ಥರ ಹ್ಯಾಂಗ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಗಣೇಶ ಮತ್ತು ಗೌರಿ ಕೂಡಿಸ್ಲಿಕ್ಕೆ ನನ್ನ ಹತ್ರ ಈ ಥರ ರೆಡ್ ವೆಲ್ವೆಟ್ ಕಾರ್ಪೆಟ್ಗಳಿದ್ದಾವೆ. ಸೊ ಗಣೇಶ ಮತ್ತು ಗೌರಿಗೆ ಅದನ್ನು ಪೀಠನ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನೆಲ್ಲ ಡೆಕೋರೇಷನ್ ಮಾಡೋದು ನೋಡಿಬಿಟ್ಟು ವಿನೀತ್ ಕೂಡ ನಾನು ಡೆಕೋರೇಷನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದ. ಸೊ ಅವ್ನಿಗೆ ಈ ಥರ ಮಾಡೋದಕ್ಕೆಲ್ಲ ತುಂಬಾ ಇಷ್ಟ. ಸೊ ಅವನಿಗೂ ಕೂಡ ಇಂಥ ಸಣ್ಣ ಪುಟ್ಟ ಕೆಲಸಗಳನ್ನ ಕೊಟ್ಟಿರ್ತೀನಿ ಇಂಥ ಹಬ್ಬಗಳಲ್ಲೆಲ್ಲ. ಸೊ ಅವನು ಕೂಡ ತುಂಬ ಇಂಟ್ರೆಸ್ಟಿಂದ ಮಾಡ್ತಾನೆ. ಅಲ್ಲಿಡು ಅಂದರೆ ಹಾಂ ವೆರಿ ಗುಡ್. ಹಂಗೆ ಒಂದು ಎಲ್ಲೋ ಒಂದು ರೆಡ್ ಜೋಡಿಸು. ವೆರಿ ಗುಡ್.
ಹ್ಞೂ ಇನ್ನೊಂದು ರೆಡ್ ಬಂತನಾ? ಇಲ್ಲಿ 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 ಬರ್ತೈತಿ ಸೆಂಟರ್. ಇನ್ನೂ ಸ್ವಲ್ಪ ದೊಡ್ಡ ಮಾಡಿ ರೆಡ್ ಮಾಡು. ರೆಡ್ ಹಾಂ ರೆಡ್ ಇಡು. ಹ್ಞೂ ರೆಡ್ ಇಡು ಇವಾಗ. ಇವಾಗ ರೆಡ್ ಇಡು. ವಾವ್ ವೆರಿ ಗುಡ್ ವಿನೀತ್. ಏನಿದು? ಎಲಿಫೆಂಟ್ಸ್. ಏನು ಎಲಿಫೆಂಟ್ ಅದು? ಇದು ಡ್ಯಾಡಿ, ಇದು ಮಮ್ಮಿ, ಇದು ಡ್ಯಾಡಿ, ಇದು ಮಮ್ಮಿ, ನಾನು. ನೀನೇನದು? ಓಕೆ. ಮುಂದೆ ಇಡು. ಓಕೆ ನೈಸ್. ಏನೇನಿತ್ತದು? ವಾಟ್ ಈಸ್ ದಟ್? ಹಾಂ ಎಲಿಫೆಂಟ್ ಫ್ಯಾಮ್ಲಿನಾ? ಓಕೆ ಓಕೆ ಗುಡ್. ಸೊ ನೋಡ್ತಾ ಇದ್ರಲ್ವ ಎಷ್ಟು ಕ್ಯೂಟ್ ಆದ ಫ್ಯಾಮಿಲಿ ಎಲಿಫೆಂಟ್. ನನ್ನ ಹಸ್ಬೆಂಡು ಥೈಲ್ಯಾಂಡ್ಗೆ ಹೋಗಿದ್ರು, ಸೊ ಅಲ್ಲಿ ತೊಗೊಂಬಂದಿದ್ದು. ತುಂಬಾ ಕ್ಯೂಟ್ ಆಗಿದ್ದವು. ಆಲ್ಮೋಸ್ಟ್ ಡೆಕೋರೇಷನ್ ಮುಗೀತು. ಇವಾಗ ಹಣ್ಣುಗಳನ್ನ ಸಹಿತ ಜೋಡಿಸ್ಕೊಂಡ್ಬಿಟ್ರೆ ಬೆಳಗ್ಗೆ ಈಸಿ ಆಗುತ್ತೆ. ಸೊ ಅದನ್ನು ಕೂಡ ಒಂದು 5 ಥರದ ಹಣ್ಣುಗಳನ್ನು ಕೂಡ ಜೋಡಿಸಿಡ್ತಾ ಇದ್ದೀನಿ. ಹಾಗೆ ಬಾಗಿಲ ಹೊರಗಡೆ ಕೂಡ ಈ ಥರ ಹ್ಯಾಂಗಿಂಗ್ಸ್ನು ಸಹಿತ ಹಾಕ್ತಾಯಿದ್ದೀನಿ. ಸೊ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಹಬ್ಬದ ದಿನಗಳಲ್ಲಿ ಈ ಥರ ಹೊರಗಡೆ ಡೋರ್ ಹೊರಗಡೆ ಹಾಕಿದರೆ. ಹಾಗೆ ವಿನೀತ್ ಕೂಡ ನನಗೆ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದ. ಮಾರ್ಕೆಟಿಂದ ಸ್ವಲ್ಪ ತರಕಾರಿ ಹಣ್ಣುಗಳನ್ನೆಲ್ಲ ತಂದಿದ್ವಲ್ಲ, ಸೊ ಅದನ್ನು ಕೂಡ ಸ್ವಲ್ಪ ಸಪ್ರೇಟ್ ಎಲ್ಲ ಮಾಡಿ ಇಡ್ತಾ ಇದ್ದ. ವೆರಿ ಗುಡ್ ವಿನೀತ್. ಮಮ್ಮಿಗೆ ಹೆಲ್ಪ್ ಮಾಡ್ತಾ ಇದೆಯಾ? ಮಮ್ಮಿಗೆ ಹೆಲ್ಪ್ ಮಾಡ್ತಾ ಇದೆಯಾ? ಹಾಂ ಹೌದಾ? ಇನ್ನೂ ಎಷ್ಟಿದೆ? ಚಿಲ್ಲಿ ಅದರಲ್ಲೇ ಇರಲಿ. ಜಸ್ಟ್ ಟೊಮೆಟೊ ಹಾಕಿದೆ. ಓಕೆ, ಇವೆರಡು ಇದರಲ್ಲಿ ಇರಲಿ. ಚಿಲ್ಲಿ ಅದರಲ್ಲೇ ಇರಲಿ, ಅದೇ ಕವರಲ್ಲೇ ಇರಲಿ. ಅದೇ ಕವರಲ್ಲಿ ಇರಲಿ ಪುಟ್ಟ, ಸಪ್ರೇಟ್ ಆಗ. ತಿಂತೀಯಾ? ತಿನ್ 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 ವಿನೀತ್, ಸ್ಪೈಸಿ ಇರುತ್ತೆ ನೋ ವಿನೀತ್? ತೋರಿಸು. ಸಮ್ಟೈಮ್ಸು ವಿನೀತ್ ಮೂಡ್ ಚೆನ್ನಾಗಿದ್ರೆ ಈ ಥರ ಏನಾದರೂ ಹೆಲ್ಪ್ ಕೇಳಿದರೆ ಮಾಡ್ತಾ ಇರ್ತಾನೆ. ಒಂದೊಂದು ಸಲ ಎಷ್ಟೇ ಕೇಳಿದ್ರೂ ನಾ ಮಾಡಲ್ಲ, ನನಗಾಗಲ್ಲ ಅಂತ ಹೇಳ್ತಾನೆ. ಸೊ ಹಾಗೆ ಮಕ್ಕಳ ಮೂಡು ಯಾವಾಗ ಚೆನ್ನಾಗಿರುತ್ತೋ ಯಾವಾಗ ಏನಾಗುತ್ತೋ ಗೊತ್ತಾಗೋದಲ್ಲ. ಚೆನ್ನಾಗಿದ್ದಾಗ ಮಾತ್ರ ಈ ಥರ ಇಂಟ್ರೆಸ್ಟಿಂದ ಏನೇ ಆಗಿರಲಿ ತುಂಬಾ ಹೆಲ್ಪ್ ಮಾಡ್ತಾನೆ. ಸೊ ನೋಡಿದ್ರಲ್ವಾ, ಫ್ರೂಟ್ಸು ಮತ್ತು ವೆಜಿಟೇಬಲ್ಸ್ ಎಲ್ಲ ಒಂದೇ ಬ್ಯಾಗಲ್ಲೇ ಇದ್ದವು. ಸೊ ಅದನ್ನೆಲ್ಲ ವಿನೀತ್ನೇ ಎಲ್ಲ ಸಪ್ರೇಟ್ ಮಾಡಿ ನನಗೆ ಎಷ್ಟೊಂದು ಹೆಲ್ಪ್ ಮಾಡಿಕೊಟ್ಟ. ಹಬ್ಬದ ದಿನಗಳಲ್ಲಿ ಈ ಥರ
ಚಿಕ್ಕ ಪುಟ್ಟ ಹೆಲ್ಪ್ ಯಾರು ಮಾಡಿದರೂ ಎಷ್ಟೊಂದು ಸಹಾಯ ಆದಂಗೆ ಆಗತ್ತಲ್ವ. ಹಾಗೆ ಫೈನಲಾಗಿ ಡೆಕೋರೇಷನ್ ಸಿಂಪಲ್ಲಾಗಿ ಈ ಥರ ಮಾಡಿದ್ದಾಯಿತು. ಸೊ ಸಿಂಪಲ್ ಡೆಕೋರೇಷನ್ ಹೇಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. 50% ಕೆಲಸ ರಾತ್ರಿನೇ ಮುಗಿಸ್ಕೊಂಡ್ಬಿಟ್ರೆ ಹಬ್ಬದ ದಿನ ಬೇಗ ಅಡುಗೆ ಮತ್ತು ಪೂಜೆನ ಮಾಡ್ಕೊಂಬಿಡ್ಬೋದು. ಸೊ ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಬೆಳಗ್ಗೆ ಬಾಗಿಲೆಲ್ಲ ತೊಳ್ಕೊಂಡು ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ ಸಿಂಪಲ್ಲಾಗಿ. ನೋಡ್ತಾ ಇದ್ರಲ್ವಾ, ರಂಗೋಲಿ ಜೊತೆಗೆ ಇಲ್ಲಿ ಫ್ಲವರ್ ಪೆಟಲ್ಸ್ ಯೂಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಸಿಂಪಲ್ ಆದ್ರೂ ಎಷ್ಟು ಎಲಿಗೆಂಟಾಗಿ ಕಾಣಿಸ್ತಾ ಇದೆ. ಹಾಗೆ ನನ್ನ ಹಸ್ಬೆಂಡ್ ಕೂಡ ಮಾವಿನ ತಳೆಯನ್ನು ಕೂಡ ಕಟ್ತಾಯಿದ್ರು. ಹಬ್ಬ ಅಂದರೆ ರಂಗೋಲಿ ಮತ್ತು ಮಾವಿನ ತಳೆಲು ಹಾಕಿದ್ರೇ ಹಬ್ಬದ ಕಳೆ ಬರೋದಲ್ವ. ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ರಂಗೋಲಿ ಎಲ್ಲ ಮುಗಿದ ತಕ್ಷಣ ನಾನು ಹಾಗೆ ಅಡುಗೆ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ನನ್ನ ಹಸ್ಬೆಂಡು ಮತ್ತು ವಿನೀತ್ ಕೂಡ ಗಣೇಶನ ತರಕೊಂತ ಹೋದರು. ಇಲ್ಲಿ ನೋಡ್ತಾ ಇದ್ರಲ್ಲ, ಗಣೇಶ ಮತ್ತು ಗೌರಿನೂ ತೊಗೊಂಬಂದರು. ನಮ್ಮನೆಯ ಗಣೇಶ ಮತ್ತು ಗೌರಿ. ಸೊ ಗಣೇಶ ಮತ್ತು ಗೌರಿಗೆ ಆರತಿ ಮಾಡಿಬಿಟ್ಟು ಒಳಗೆ ಕರ್ಕೊಳ್ತಾ ಇದ್ದೀನಿ. ಗೌರಿ ಮತ್ತು ಗಣೇಶ ಪ್ರತಿಷ್ಠಾಪನೆ ಮಾಡಿದ್ದಾಯಿತು. ಇನ್ನೇನು ಅಡುಗೆ ಕೂಡ ಅರ್ಧ ಆಗಿದೆ, ಇನ್ನು ಸ್ವಲ್ಪ ಬಾಕಿ ಇದೆ, ಅದು ಕೂಡ ಮಾಡಿಕೊಂಡು ಪೂಜೆ ಮಾಡ್ಕೋಬೇಕು. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಏನು ತಗೊಂಬಂದ್ರಿ? ಗೌರಿ ಮತ್ತೆ ಗಣೇಶ ತಗೊಂಬಂದ್ರಾ? ಓಕೆ ಓಕೆ. ಹ್ಯಾಪಿ ಗಣೇಶ್ ಚತುರ್ಥಿ ವಿನೀತ್. ಥ್ಯಾಂಕ್ ಯು ಮಮ್ಮಿ ಆ್ಯಂಡ್ ನಮಸ್ತೆ. ಓಕೆ, ಎಲ್ಲರಿಗೂ ಹೇಳು ಹ್ಯಾಪಿ ಗಣೇಶ್ ಚೌತಿ ಅಂತ ಹೇಳು. ಹ್ಯಾಪಿ ಗಣೇಶ ಫೆಸ್ಟಿವಲ್ ಆಲ್. ಹಾಗೆ ಇಲ್ಲಿ ಅಡುಗೆ ಕೂಡ ಮಾಡ್ಕೊಳ್ತಾ ಇದ್ದೆ. ಸೊ ಇನ್ನೇನು ಎಲ್ಲ ಅಡುಗೆ ಮುಗಿದ ತಕ್ಷಣ ಪೂಜೆ ಮಾಡಬೇಕು ಅಷ್ಟೇ. ಹಾಗೆ ಅಡುಗೆ ಚಿತ್ರಾನ್ನ ಮತ್ತು ಶಾವಿಗೆ ಪಾಯಸ. ಮತ್ತು ಇಲ್ಲಿ ಕಡಲೆಕಾಳು ಉಸ್ಲಿ ಆಲ್ರೆಡಿ ರೆಡಿ ಮಾಡಿದ್ದೀನಿ. ಹಾಗೆ ಹಿಂದಿನ ದಿನವೇ ಕರ್ಜಿಕಾಯಿನೂ ಮಾಡಿದ್ದೆ. ಸೊ ಇಲ್ಲಿ ಪಾಪಡ್ಸ್ ಕೂಡ ರೆಡಿ ಇದೆ, ಇನ್ನೇನು ಪೂಜೆ ಮಾಡೋದು ಅಷ್ಟೇ. ಇಲ್ಲಿ ಪೂಜೆಗೆ ಹೂಗಳನ್ನೆಲ್ಲ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಪೂಜೆಗೆಲ್ಲ ಆಲ್ಮೋಸ್ಟ್ ರೆಡಿ ಆಗೋಯ್ತು. ಇನ್ನೇನು ವಿನೀತ್ ಮತ್ತು ನನ್ನ ಹಸ್ಬೆಂಡು ಗಣಪತಿ ಪೂಜೆನ ಮಾಡ್ತಾರೆ.
ಗೌರಿ ಗಣೇಶನಿಗೆ ನೈವೇದ್ಯ ಕೂಡ ರೆಡಿ ಆಯಿತು. ಇನ್ನೇನು ನೈವೇದ್ಯ ಮಾಡಿಬಿಡೋಣ. ಇಲ್ಲ ಬೇಡ 2 3 4 5 6 7 8 9 ಗಣೇಶನ ಪೂಜೆ ಎಲ್ಲ ಆಯಿತು. ಸೊ ಇವಾಗ ಓವರಾಲ್ ಪೂಜೆ ಎಲ್ಲ ಹೇಗಾಗಿದೆ ಅಂತೇಳಿ ಒಂದು ಸಲ ನಿಮಗೆ ತೋರಿಸ್ತೀನಿ. ಹಾಗೆ ನಿಮ್ಮ ಮನೆಯಲ್ಲಿ ನೀವು ಗೌರಿ ಗಣೇಶ ಹಬ್ಬನ ಹೇಗೆ ಆಚರಿಸಿದ್ರಿ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವೆಲ್ಲ ಹಬ್ಬದ ಅಡುಗೆನ ಏನು ಮಾಡಿದ್ರಿ ಅಂತ ಕೂಡ ತಿಳಿಸಿ.
ಪೂಜೆ ಎಲ್ಲ ಮುಗೀತು. ಸೊ ಇಲ್ಲಿ ವಿನೀತ್ ಮತ್ತು ವಿನೀತ್ ಫ್ರೆಂಡು ಊಟ ಮಾಡ್ಕೊಳ್ತಾ ಇದ್ದಾರೆ. ಸೊ ನನ್ನ ಹಸ್ಬೆಂಡ್ ಕೂಡ ಊಟ ಮಾಡ್ಕೊಳ್ತಾ ಇದ್ದಾರೆ. ನಾವೆಲ್ಲ ಊಟ ಮಾಡಿಕೊಂಡು ಮತ್ತೆ ನಿಮಗೆ ಸಿಗ್ತೀನಿ. ನಾವೆಲ್ಲರೂ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಮತ್ತು ನಿಮಗೆ ಸಾಯಂಕಾಲದಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಸಾಯಂಕಾಲ ದೀಪಗಳನ್ನ ಹಚ್ಚಿದ ಮೇಲೆ ಹೊರಗಡೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈಶ್ವರನ್ ನೋಡ್ತಿರ್ಬೋದು ನೀವು, ತುಂಬಾ ಸಖತ್ತಾಗಿ ಕಾಣಿಸ್ತಾ ಇತ್ತು. ಹಾಗೆ ಇನ್ನೇನು ಸಾಯಂಕಾಲದ ಪೂಜೆನೂ ಆಗಬೇಕು ಗಣೇಶನಿಗೆ. ಹಸ್ಬೆಂಡ್ ಮತ್ತು ಸಾಯಂಕಾಲದ ಪೂಜೆನೂ ಮಾಡ್ತಾರೆ. ಹಾಗೆ ಗಣೇಶ ವಿಸರ್ಜನೆ ಕೂಡ ಒಂದೇ ದಿವಸಕ್ಕೆ ಮಾಡ್ತಾ ಇದ್ದೀವಿ. ಈ ಸಾರಿ ನನಗೂ ಯಾಕೋ ಸ್ವಲ್ಪ ಹುಷಾರಿಲ್ಲದ ಕಾರಣ ಒಂದೇ ದಿವಸಕ್ಕೆ ಗಣೇಶನ ವಿಸರ್ಜನೆ ಮಾಡ್ತಾ ಇದ್ದೀವಿ. ಎವ್ರಿ ಇಯರ್ 3 ಡೇಸಿಗೆ ಮಾಡ್ತಾ ಇದ್ವಿ.
ಸಂಜೆ ಪೂಜೆ ಕೂಡ ಆಯಿತು. ಸೊ ಹಾಗೆ ನನ್ನ ಫ್ರೆಂಡ್ಸ್ ಕೂಡ ಬಂದಿದ್ದರು ಕುಂಕುಮಕ್ಕೆ. ಸೊ ಅವರು ಕೂಡ ಬಂದು ಹೋದರು. ತುಂಬಾ ಖುಷಿ ಆಯಿತು ಬಂದಿದ್ದಕ್ಕೆ. ಹಾಗೆ ಇನ್ನು ಗಣೇಶ ವಿಸರ್ಜನೆ ಕೂಡ ಮಾಡಬೇಕು ಇವತ್ತು. ಪ್ರತಿ ವರ್ಷ 3 ದಿನಕ್ಕೆ ಗಣೇಶನ ಕಳಿಸ್ಕೊಡ್ತಾ ಇದ್ವಿ, ಅಂದರೆ ವಿಸರ್ಜನೆ ಮಾಡ್ತಾಯಿದ್ವಿ. ಈ ವರ್ಷ ನನಗೆ ಸ್ವಲ್ಪ ಹುಷಾರಿಲ್ಲದ ಕಾರಣ ಒಂದೇ ದಿವಸಕ್ಕೆ ಗಣೇಶ ವಿಸರ್ಜನೆ ಮಾಡಬೇಕಾಗಿದೆ. ಸೊ ಗಣೇಶನ ಕಳ್ಸೋಕ್ಕೆ ಮನಸ್ಸಾಗ್ತಾ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಒಂದೊಂದು ಸಲ ಹುಷಾರಿಲ್ಲ ಅಂದರೆ ಈ ಥರ ನಿರ್ಧಾರ ತೊಗೊಳ್ಳೇಬೇಕಾಗತ್ತೆ. ಸೊ ಅದರಲ್ಲೂ ಗಣೇಶನಿಗಂದರೆ 2 ಹೊತ್ತು ಪೂಜೆ, 2 ಹೊತ್ತು ನೈವೇದ್ಯ ಆಗಬೇಕಲ್ವ. ಇಂಥ ಟೈಮಲ್ಲಿ ಸ್ವಲ್ಪ ಕಷ್ಟವಾಗುತ್ತೆ ಅಂಥೇಳಿ ಒಂದೇ ದಿವಸಕ್ಕೇ ಗಣೇಶ ವಿಸರ್ಜನೆ ಮಾಡ್ತಾಯಿದ್ದೀವಿ. ಸೊ ಇನ್ನೇನು ಗಣೇಶನ ಕಳಿಸ್ಕೊಡೋ ಅಂಥ ಟೈಮ್ ಆಯಿತು. ಹಾಗೆ ಗೌರಿ ಗಣೇಶ ಎಲ್ಲರಿಗೂ ಒಳ್ಳೆಯದು ಮಾಡಲಿ, ಹಾಗೆ ಅವರ ಇಷ್ಟಾರ್ಥಗಳನ್ನೆಲ್ಲ ಪೂರೈಸಲಿ ಅಂತ ದೇವರಲ್ಲಿ ನಾನು ಕೇಳಿಕೊಂಡು ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹಾಗೆ ನಮ್ಮ ಏರಿಯಾದಲ್ಲಿ ಕೂಡಿಸಿರುವಂಥ ಗಣೇಶ ಹಬ್ಬ ಸೆಲೆಬ್ರೇಷನ್ನ ಇನ್ನೊಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಆ ವಿಡಿಯೋನ ತಪ್ಪದೇ ನೋಡಿ, ತುಂಬಾ ಚೆನ್ನಾಗಿದೆ ವಿಡಿಯೋ. ಸೊ ನೋಡಿದ್ರಲ್ಲ, ಇವತ್ತಿನ ವ್ಲಾಗ್ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ವಿಡಿಯೋನ ಶೇರ್ ಮಾಡಿ. ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ರಿ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರದ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು, ಕೀಪ್ ವಾಚಿಂಗ್ ಪೇಡಾನಗರಿ ಫುಡ್ಸ್.